ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮ್ಮ ಪ್ರಕಾರ ಅಂಕಿಅಂಶಗಳ ಪ್ರಕಾರ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಬಂದ ಮೇಲೆ ಕಾಂಗ್ರೆಸ್ ಪಕ್ಷ 2 ಬಾರಿ ಕೇಂದ್ರದಲ್ಲಿ ಆಯ್ಕೆಯಾಗಿದೆ, ರೂಲಿಂಗ್ ಪಾರ್ಟಿ ಆಗಿದೆ. ಮತ್ತೆ ಹಲವಾರು ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರನ ಹಿಡಿದಿದೆ. ಕಾಂಗ್ರೆಸ್ ಅಲ್ಲಿ ಒಂದಿದೆ, ಕಾಂಗ್ರೆಸ್ ಪಕ್ಷದಲ್ಲಿ ಸತ್ಯವನ್ನ ಮಾತಾಡೋದು ಅಪರಾಧ. ಅದಕ್ಕೆ ಯಾರು ಪ್ರೂಫ್ ಬೇಕು ಅಂದ್ರೆ ರಾಜಣ್ಣ ಕೇಳಿದ್ರೆ ಹೇಳ್ತಾರೆ, ಹೌದ್ರಿ ಕರೆಕ್ಟ್, ಸತ್ಯ ಹೇಳಬಾರ್ದು, ನಾನು ಹೇಳಿ ತಪ್ಪು ಮಾಡಿದೆ. ಅವ್ರೇನ್ ಹೇಳಿದ್ರು, ರಾಹುಲ್ ಗಾಂಧಿ ಇಷ್ಟೆಲ್ಲ ಹೇಳ್ತಾರಲ್ಲ 2024ನೇ ಲೋಕಸಭಾ ಚುನಾವಣೆ ಅಂತ, ಆ ಮತಪಟ್ಟಿ ತಯಾರಿಸಿದ್ದೆ ನಮ್ಮ ಸರ್ಕಾರ ಇದ್ದಾಗ ಅಂತ ಪಾಪ ಸತ್ಯ ಹೇಳಿದ್ರು ರಾಜಣ್ಣ. ಅದಕ್ಕೆ ಅವ್ರು ತಲೆದಂಡ ಆಯ್ತು. ಈಗೇನೋ ಅವರು ಸತ್ಯನ ಇನ್ನೂ ಆಚೆ ಹಾಕ್ತೀನಿ, ಯಾರ್ಯಾರು ಕಾರಣ ಇದ್ದಾರೆ. ಈಗ ಈ ಷಡ್ಯಂತ್ರ ಅನ್ನೋದು ಬಹಳ ಕಾಮನ್ ಆಗ್ಬಿಟ್ಟಿದೆ. ಡಿ ಕೆ ಶಿವಕುಮಾರು ಷಡ್ಯಂತ್ರ ಅಂತಾರೆ, ರಾಜಣ್ಣನೂ ಕೂಡ ಷಡ್ಯಂತ್ರ ಅಂತಾರೆ. ಷಡ್ಯಂತ್ರ ಅನ್ನೋದು ಬಹಳ ಚಲಾವಣೆಯಲ್ಲಿರೋ ಇದು ಪದ ಇವತ್ತು ಕಾಂಗ್ರೆಸ್ ಅಲ್ಲಿ. ಸೊ ಇವತ್ತು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಇಂದ ನಾನು 83ರಲ್ಲಿ ಕಾರ್ಪೊರೇಟರ್ ಆದಾಗ, 90ರಲ್ಲಿ ಕಾರ್ಪೊರೇಟರ್ ಆದಾಗ, 94ರಲ್ಲಿ ಅಸೆಂಬ್ಲಿ ನಿಂತಾಗ ಬ್ಯಾಲೆಟ್ ಪೇಪರ್ ಯಾವ ರೀತಿ ನಡೆದಿದ್ದೆ ನಾನು ನೋಡಿದ್ದೀನಿ. ನಂದೇ ಕೌಂಟಿಂಗು ಇವತ್ತು ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಗಿದ್ದು, ನಾಳೆ ಬೆಳಗ್ಗೆ 9 ಗಂಟೆಗೆ ರಿಸಲ್ಟ್ ಬಂತು. ಅಷ್ಟೊತ್ತು ತಗೊಂಡದ್ದು. ಇವತ್ತು ಇವಿಎಂ ನಾವೆಲ್ಲ ನಿಮ್ ಟಿವಿ ನೋಡ್ತಾ ಇರ್ತೀವಿ, ಟ್ರೆಂಡಿಂಗ್ ಗೊತ್ತಾಗುತ್ತೆ. ಫಸ್ಟ್ ರೌಂಡ್ ಯಾರು, ಸೆಕೆಂಡ್ ರೌಂಡ್ ಯಾರು, ಯಾರು ಹಿನ್ನಡೆ ಯಾರು ಮುನ್ನಡೆ ಗೊತ್ತಾಗ್ತಾ ಹೋಗುತ್ತೆ. ಅಂಡ್ ಇವತ್ತು ಪೇಪರ್ ಲೆಸ್ ಟ್ರಾನ್ಸಾಕ್ಷನ್, ಪೇಪರ್ ಲೆಸ್ ಗವರ್ನೆನ್ಸ್ ಅನ್ನೋದು ಎಲ್ಲ ಕಡೆ ಚಾಲ್ತಿ ಇರುವ ಒಂದು ಸಂಗತಿ. ಕ್ಯಾಶ್ಲೆಸ್, ಪೇಪರ್ಲೆಸ್ ಅಂಡ್ ಫೇಸ್ಲೆಸ್ ಅಂತಾನು ಕೂಡ ಇದೆ. ಜನರದ್ದು ಟ್ರಾನ್ಸಾಕ್ಷನ್ ಜನರದ್ದು ಜಾಸ್ತಿ ಇದಿರಬಾರ್ದು ಅಂತ ಇವರದಕ್ಕೆಲ್ಲ ಇವತ್ತು ತಿಲಾಂಜಲಿ ಕೊಟ್ಟು ಮತ್ತೆ ನಾವು ಆ ಶಿಲಾಯುಗಕ್ಕೆ ಹೋಗ್ತೀವಿ ಅಂತ ಇವತ್ತು ಹೊರಟಿದ್ದಾರೆ. ಹೋಲಿ, ಬ್ಯಾಲೆಟ್ ಪೇಪರ್ ಬಗ್ಗೆ ವಿಶ್ವಾಸ ಇದೆಯಾ? ವಿಶ್ವಾಸ ಒಬ್ಬರಿಗೆ ಇದ್ದಿದ್ದು ಆ ಪರಮೇಶ್ವರ ಹೇಳ್ಬಿಟ್ಟಿದ್ದಾರೆ, ಹೇಗೆ ಗೆಲ್ತಾ ಇದ್ವು ನಾವು. ಇವತ್ತು ಅದೆಷ್ಟೋ ಲಕ್ಷ ಮರಗಳು ಉಳಿದಿದೆ ಬ್ಯಾಲೆಟ್ ಪೇಪರ್ ಯೂಸ್ ಮಾಡದೇ ಇರೋದ್ರಿಂದ. ಒಂದು ಉದಾಹರಣೆ ಮಾಡೋಣ, ಒಂದು ಯೋಚನೆ ಮಾಡೋಣ. ಒಂದು ಎಲೆಕ್ಷನ್ ಅಲ್ಲಿ ಯಾರು ಬೇಕಾದ್ರೂ ನಿಲ್ಬಹುದು. ಒಂದು ಕ್ಷೇತ್ರದ 50 ಜನ ಕ್ಯಾಂಡಿಡೇಟ್ ನಿಂತರೆ ಎಷ್ಟು ಬ್ಯಾಲೆಟ್ ಪೇಪರ್ ಬೇಕಾಗುತ್ತೆ ಗೊತ್ತಾ? ಸುಮಾರು ನನ್ನ ಪ್ರಕಾರ 4 ರಿಂದ 5 ಬ್ಯಾಲೆಟ್ ಪೇಪರ್ ಬೇಕು. ಅದನ್ನು ಕೊಡ್ಬೇಕು ನಾವು. ಅಂಡ್ ವೋಟರ್ ಶುಡ್ ಚೂಸ್ ಯಾವ ಬ್ಯಾಲೆಟ್ ಪೇಪರ್ ಅಲ್ಲಿ ನನ್ಗೆ ಬೇಕಾದ ಮತದ ಇವನು ಕ್ಯಾಂಡಿಡೇಟ್ ಇದೆ ಅಂತ ಹುಡುಕ್ಬೇಕು. ಅದೇ ಇವತ್ತು 50 ಜನ ಕ್ಯಾಂಡಿಡೇಟ್ಸ್ ಇದ್ರೆ ನಮ್ಗೆ 2 ಮಿಷಿನ್ ಸಾಕು, ವೋಟರ್ ಮಿಷಿನ್. 3 ಮಿಷಿನ್ಸ್ ಪಕ್ಕ ಇಡ್ತಾರೆ, ಹೋಗ್ತಾರೆ, ಓದ್ತಾರೆ. ಜೊತೆಗೆ ಆ ಬ್ಯಾಲೆಟ್ ಪೇಪರ್ ಇದ್ದಾಗ ಯಾವ ರೀತಿ ಬ್ಯಾಲೆಟ್ ಬಾಕ್ಸ್ ಕಳ್ತನ ಆಗ್ತಾ ಇತ್ತು ಅನ್ನೋದು ಕೂಡ ನೋಡಿದ್ದೀವಿ. ಹಣ ಕದಿಯೋದು ಬೇರೆ, ಎಟಿ ಮಿಷಿನ್ ಕದಿಯೋದೇ ಬೇರೆ. ಅವ್ರು ಬ್ಯಾಲೆಟ್ ಬಾಕ್ಸ್ ಕದೀತಾ ಇದ್ರು. ಆ ಕಾಲ ಕೂಡ ಇವತ್ತು ನೋಡಿದ್ವಿ. ಅದನ್ನೆಲ್ಲ ನೋಡಿ 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 ನಮ್ಮ ಹೆಮ್ಮೆಯ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ BEL ಅವರು ಇವತ್ತು ತಂದಿರುವ ಏನು ಇವಿಎಂ ಇದೆ, ಇದು ಫುಲ್ ಪ್ರೂಫ್ ಅಂತ ಇವತ್ತು ಪ್ರೂವ್ ಆಗಿದೆ. ಅಂಡ್ ಎಲೆಕ್ಷನ್ ಕಮಿಷನ್ ಓಪನ್ ಆಗಿ ಚಾಲೆಂಜ್ ಕೊಟ್ಟು, ಬನ್ನಿ ನೀವು ತೋರಿಸಿ ನೀವು ಅಂತ. ಇವರು ಎಲೆಕ್ಷನ್ ಕಮಿಷನ್ ಆಹ್ವಾನ ಕೊಟ್ಟರೂ ಹೋಗಲ್ಲ, ಬಂದ್ರೆ ಅಫಿಡವಿಟ್ ಕೊಡ್ರಿ ಅಂತಾನೂ ಕೂಡ ಹೋಗಲ್ಲ. ಇವರು ಅಫಿಡವಿಟ್ಗೆ ದೂರ, ಆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಅಲ್ಲಿ ತಪ್ಪು ಕಂಡು ಹಿಡಿತೀವಿ ಅನ್ನೋಕ್ಕೂ ಕೂಡ ದೂರ. ಮಾತಾಡೋದು, ಓಡೋಗೋದು. ಅಂಡ್ ಇವ್ರಿಗೆ ಸೂಚನೆ ಕೊಡೋದು, ನೋಡ್ರಯ್ಯ ನಾನು ಹೇಳ್ಬಿಟ್ಟಿದ್ದೆ, ಅದಕ್ಕೋಸ್ಕರ ನೀವು ಇವಿಎಂ ಕ್ಯಾನ್ಸಲ್ ಮಾಡಿ ಅಂತ.
ಇವತ್ತು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಇರೋದ್ರಿಂದ ತಿರಸ್ಕೃತ ಮತದಾರರ ಸಂಖ್ಯೆ ಕಡಿಮೆ ಆಗಿದೆ. ಒಂದೊಂದ್ಸಲ ತಿರಸ್ಕೃತ ಮತದಾರರ ಸಂಖ್ಯೆನೇ ಎಷ್ಟು ಇರ್ತಾ ಇತ್ತು ಅಂತಂದ್ರೆ ಆ ಗೆದ್ದವಂಗೆ ಸೋತವಂಗೆ ಇರುವ ವ್ಯತ್ಯಾಸ ತಿರಸ್ಕೃತ ಮಿಷನ್ ಅದೇ ಜಾಸ್ತಿ ಇರ್ತಾ ಇತ್ತು. ಕುಲಗೆಟ್ಟ ಮತ ಅಂತ ಕರಿತಾ ಇದ್ರು. ಕುಲಗೆಟ್ಟ ಮತ. ಇವಿಎಂ ಬಂದ್ಮೇಲೆ ಕುಲಗೆಟ್ಟ ಮತಗಳು ಇರಲ್ಲ. ಒಂದು ನೋಟ ಅಂತ ಒಂದು ತಂದಿದ್ದಾರೆ, ನನ್ ಆಫ್ ದಿ ಎಬೋವ್ ಅಂತ ನೋಟ ಅಂತ ತಂದಿದ್ದಾರೆ. ಸೊ ಈ ದೃಷ್ಟಿಯಿಂದ ಡಿಜಿಟಲ್ ಯುಗಕ್ಕೆ ಇದೇ ಕಾಂಗ್ರೆಸ್. ಈ ದೇಶ ಬಹಳ ಮೆಚ್ಚಿಕೊಂಡಿದ್ದ ಒಬ್ಬ ವ್ಯಕ್ತಿ ಚಿದಂಬರಂ. ರಾಜ್ಯಸಭೆಯಲ್ಲಿ ನಾವು ಡಿಜಿಟಲ್ ಪೇಮೆಂಟ್ ಅನ್ನೋದು ಒಂದು ತರ್ತೀವಿ ಎಂದಾಗ ಎಷ್ಟು ಹಾಸ್ಯ ಮಾಡಿದ್ರು. ಈ ದೇಶದಲ್ಲಿ ಡಿಜಿಟಲ್ ಪೇಮೆಂಟ್ ಸಾಧ್ಯನಾ? ನೆಟ್ವರ್ಕ್ ಸಾಧ್ಯನಾ? ತರಕಾರಿ ಮಾಡೋದು. ಇವತ್ತು ಜಾತ್ರೆಗಳಲ್ಲಿ ಇವತ್ತು QR ಕೋಡ್ ಇಟ್ಕೊಂಡು ವ್ಯಾಪಾರ ಮಾಡೋದು ನಾವು ನೋಡಿದೀವಿ. ನಿನ್ನೆ ಯಾವ್ದು ಗಣೇಶ ಫಂಕ್ಷನ್ ಬಂದಿದೆ, ಅದ್ರಲ್ಲಿ ಸ್ಟಾರ್ಸ್ ಹಾಕೋದು, ಎಲ್ಲರೂ ಒಂದು ಡಿಜಿಟಲ್ ಕೋಡ್ ಇಟ್ಕೊಂಡಿದ್ದಾರೆ. ಇವತ್ತು ಇವರು ಕೂಡ ಡಿಜಿಟಲ್ ಕೋಡ್ ಮುಖಾಂತರ ಬಹಳ ವ್ಯವಹಾರಗಳು ನಡೆಸ್ತಾ ಇದ್ದಾರೆ. ಸೊ ಎಲ್ಲ ಡಿಜಿಟಲ್ ಇರುವಾಗ ಇವತ್ತು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಗೆ ನಾವು ನಿಲ್ಲಿಸ್ತೀವಿ ಅಂತ ಹೇಳಿ ಈ ದೇಶದ ರಾಜ್ಯದ ಪ್ರಬುದ್ಧ ಮತದಾರನಿಗೆ ಇವತ್ತು ಅವಮಾನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.